ಕೈಯಲ್ಲಿ ಅಧಿಕಾರ ಕೊಡುವಂತಹ ಒಂದು ಉದ್ದೇಶಕ್ಕಾಗಿ ಅಬ್ದುಲ್ ನಜೀರ್ ಸಾಬ್ ಅವರು ಪಂಚಾಯತ್ ರಾಜ್ ಮಿನಿಸ್ಟರ್ ಆದಾಗ ಇದನ್ನು ವ್ಯವಸ್ಥೆ ಮಾಡಿದಾರಂತ. ಮತ್ತೆ ಇದಕ್ಕಿಂತ ಮೂಲ ಎಲ್ಲಿ ಆಗಿದಪ್ಪ ಅಂತಂದ್ರ ನಮ್ದು ಅನುಭವ ಮಂಟಪ ಅಂತ ಹೇಳ್ತೇವಲ್ಲ ನಾವು, ಅನುಭವ ಮಂಟಪನು ಆಗಿನ ಪಂಚಾಯತಿನೇ. ಆ ನಂತರದಲ್ಲಿ ಮೈಸೂರು ಒಡೆಯರ ಕಾಲದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಜಾರಿಗೆ ಬಂದಿತ್ತು ಅಂತ. ಅದನ್ನ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ನಮ್ಮ ಸರ್ಕಾರ, ಭಾರತ ಸರ್ಕಾರ ಇದನ್ನ ಶಾಲೆಗಳಲ್ಲಿ ಮಾದರಿ ಯುವ ಗ್ರಾಮ ಸಭೆ ಮಾಡ್ಬೇಕಂತ ಹೇಳಿ ವ್ಯವಸ್ಥೆ ಮಾಡಿತ್ತು. ಆ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಸಹಿತ ನವೋದಯ ವಿದ್ಯಾಲಯಗಳಲ್ಲಿ ಮತ್ತು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ತರಬೇತಿಯನ್ನು ಕೊಟ್ಟು ಆ ಶಾಲೆಗಳಲ್ಲಿ ಈ ಮಾದರಿ ಗ್ರಾಮ ಯುವ ಸಭೆಯನ್ನ ವ್ಯವಸ್ಥೆ ಮಾಡಿದ್ದಾರೆ. 26ನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಭಾಗ್ಯಶ್ರೀ ಹಿರೇಮಠ ಅವರಿಗೆ ಸಫಿಯಾ ಕಸಾಬ್ ಅವರು ಹೂಗುಚ್ಛವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಧಿಕಾರಿಗಳಿಗೂ, ಮುಂಚೂಣಿ ಕಾರ್ಯಕರ್ತರಿಗೂ, ಪ್ರಾಥಮಿಕ ಅಧಿಕಾರಿಗಳಿಗೂ, ಎಲ್ಲ ಸಂಘ ಸಂಸ್ಥೆಗಳ ಪರ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಶಾಲೆಗಳ ಎಪಿಎಂಸಿ ಅಧಿಕಾರಿಗಳಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಬಾಕಿ ಇರುತ್ತದೆ. ನನ್ನ ಪಿಂಚಣಿ ಕುರಿತು ಹಿಂದಿನ ಸಭೆಯಲ್ಲಿ ಭರವಸೆ ನೀಡಲಾಗಿತ್ತು, ಅದು ಇದುವರೆಗೂ ಬಂದಿಲ್ಲ ಅಧ್ಯಕ್ಷರೇ. ಹಂತವಾಗಿರಿ. ಅನುಪಾಲನಾ ವರದಿಯನ್ನು ಪಿಡಿಒ ಅವರು ಮೊದಲು ಮಂಡಿಸಲಿ, ನಂತರ ನಿಮ್ಮ ಸಮಸ್ಯೆಯನ್ನು. ಪಿಡಿಒ ಅವರೇ, ಈ ವರ್ಷ ಲಭ್ಯವಿರುವ ಸ್ವಂತ ಸಂಪನ್ಮೂಲ ಅನುದಾನಕ್ಕೆ ಕ್ರಿಯಾ ಯೋಜನೆಯನ್ನು ತಯಾರಿಸಲು ಸಭೆಗೆ ಪ್ರಸ್ತಾವನೆಯನ್ನು ಮಂಡಿಸಿ. ಸರಿಯಾದ ಸಮಯಕ್ಕೆ ಗ್ರಂಥಾಲಯ ತೆಗೆಯಲ್ಲ. ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಸ್ಥಳ ಬೇಕು. ಗ್ರಂಥಾಲಯದ ಬಳಿ ಸೌರ ದೀಪಗಳು ಸಹ ಇಲ್ಲ. ಅಧ್ಯಕ್ಷರೇ, ನಮ್ಮ ಶಾಲೆಯ ತರಗತಿ ಕೊಠಡಿಗಳ ದುರಸ್ತಿ ಕೂಡ ಅಗತ್ಯವಿದೆ. ಹಿಂದೆ ಹಲವಾರು ಬಾರಿ ಪಂಚಾಯಿತಿಗೆ ಅರ್ಜಿಯನ್ನು ನೀಡಲಾಗಿತ್ತು, ಆದರೆ ಇದುವರೆಗೆ ಅಧ್ಯಕ್ಷರು ಕ್ರಮ ವಹಿಸಿರಲಿಲ್ಲ. ಗ್ರಂಥಾಲಯವನ್ನು ಸರಿಯಾದ ಸಮಯಕ್ಕೆ ಏಕೆ ತೆಗೆಯುತ್ತಿಲ್ಲ? ಅಧ್ಯಕ್ಷರೇ, ಗ್ರಂಥಾಲಯವನ್ನು ಕೆಲಸದ ಸಮಯ ಪ್ರಕಾರ ತೆಗೆಯುತ್ತಿದ್ದೇನೆ. ಮಳೆಗಾಲದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರಬಹುದು ಅಷ್ಟೇ. ಕಾರಣದಿಂದ ಸಮಯಕ್ಕೆ ಸರಿಯಾಗಿ ಗ್ರಂಥಾಲಯವನ್ನು ತೆಗೆಯಲು ತಡವಾಗುತ್ತಿತ್ತು. ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ತಾವೆಲ್ಲರೂ ಗ್ರಂಥಾಲಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷರೇ, ಈಗಾಗಲೇ ಗ್ರಾಮಗಳ ಚರಂಡಿಗಳೆಲ್ಲವೂ ಮುಚ್ಚಿ ಹೋಗಿವೆ ಹಾಗೂ ರಸ್ತೆಯಲ್ಲಿ ಕಸದ ರಾಶಿಗಳು ಗುಡ್ಡೆ ಹಾಕಿವೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು, ತಿಳಿಸುವಿರಾ? ಗ್ರಾಮದ ಬಹುತೇಕ ಚರಂಡಿಗ ಕಸವನ್ನು ತೆಗೆದು ಈಗಾಗಲೇ ಸ್ವಚ್ಛಗೊಳಿಸಲಾಗಿದೆ. ನಿಮ್ಮ ಭಾಗದ ಚರಂಡಿಗಳು ಸ್ವಚ್ಛಗೊಳಿಸುವುದು ಮಾತ್ರ ಉಳಿದು ಬರುವುದು. ದಿನಗಳಲ್ಲಿ ಕ್ರಮ ವಹಿಸಲಾಗುತ್ತದೆ. ನಮ್ಮ ಭಾಗದ ಚರಂಡಿಗಳನ್ನು ಸ್ವಚ್ಛಗೊಳಿಸಲಾಗಿದೆ. ಅಧ್ಯಕ್ಷರಿಗೂ ಹಾಗೂ ಪಂಚಾಯಿತಿಗೂ ಧನ್ಯವಾದಗಳು. ಅಧ್ಯಕ್ಷರೇ, ರಕ್ತಹೀನ ಶಿಬಿರವನ್ನು ಆಯೋಜಿಸಬೇಕು. ಅನೇಕ ಹೆಣ್ಣು ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಪಿಡಿಒ ಅವರೇ, ಪ್ರಾಥಮಿಕ ಆರೋಗ್ಯದ ಕೇಂದ್ರದ ವೈದ್ಯಾಧಿಕಾರಿಯೊಂದಿಗೆ ಮಾತನಾಡಿ ಮುಂದಿನ ವಾರದಲ್ಲಿ ಶಿಬಿರವನ್ನು ಆಯೋಜಿಸಲು ಕ್ರಮ ವಹಿಸುತ್ತೇವೆ. ಅಧ್ಯಕ್ಷರೇ, ಮಕ್ಕಳ ಪೋಷಣೆಯನ್ನು ಸುಧಾರಿಸಲು ನಾವು ಅಂಗನವಾಡಿಗಳ ಬಳಿ ಕೈತೋಟವನ್ನು ಪ್ರಾರಂಭಿಸಬೇಕೆಂದಿದ್ದೇವೆ. ಅದಕ್ಕೆ ನಿಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ಏನಾದರೂ ಅನುದಾನ ದೊರಕಬಹುದೇ? ಅವರೇ, ಕೈತೋಟಕ್ಕೆ ಏನಾದರೂ ಅನುದಾನ ನೀಡಬಹುದೇ? ಖರೀದಿಸಿಕೊಡಲಾಗುತ್ತದೆ. ನಾವು ಈ ಬಗ್ಗೆ ಮುಂದಿನ ತಿಂಗಳ ಬಾಲ ವಿಕಾಸ ಸಮಿತಿಯ ಸಭೆಯಲ್ಲಿ ಸದಸ್ಯರ ಗಮನಕ್ಕೆ ತರುತ್ತೇವೆ. ಯುವಕರಿಗೆ ಮೈದಾನ ಅಥವಾ ಕ್ರೀಡಾ ಕಿಟ್ಗಳಿಲ್ಲ. ಇದನ್ನು ನಿರ್ಲಕ್ಷಿಸಿದರೆ ಯುವಕರು ಕೆಟ್ಟ ಅಭ್ಯಾಸಕ್ಕೆ ಬಲಿಯಾಗಬಹುದು. ಅಧ್ಯಕ್ಷರೇ, ನಮಗೆ ಗ್ರಂಥಾಲಯದಲ್ಲಿ ಕ್ರೀಡಾ ಕಿಟ್ ಮತ್ತು ಇಂಟರ್ನೆಟ್ ಬೇಕು. ಅಧ್ಯಕ್ಷರೇ, ನಮ್ಮ ಶಾಲೆ ಹತ್ತಿರುವ ಮದ್ಯದಂಗಡಿಯನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕು. ಅವರೇ, ಅಬಕಾರಿ ಇಲಾಖೆ ಅಧಿಕಾರಿಯೊಂದಿಗೆ ಮಾತನಾಡಿ ಈ ಬಗ್ಗೆ ಕ್ರಮ ವಹಿಸಬಹುದಾ ನೋಡಿ. ಅಧ್ಯಕ್ಷರೇ, ಮುಂದಿನ ತಿಂಗಳು ಮುಂಗಾರು ಪ್ರಾರಂಭವಾಗುತ್ತದೆ. ನಮಗೆ ಬಿತ್ತನೆ ಬೀಜಗಳು ಲಭ್ಯವಾಗುತ್ತಿಲ್ಲ. ದಯವಿಟ್ಟು ಒದಗಿಸಿಕೊಡಿ. ಅಧಿಕಾರಿಯವರೇ, ತಮ್ಮ ಇಲಾಖೆಯಿಂದ ಇದುವರೆಗೂ ಏನು ಕ್ರಮ ವಹಿಸಲಾಗಿದೆ? ಮುಂದಿನ ವಾರ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಬಿತ್ತನೆ ಬೀಜಗಳನ್ನು ಸರಬರಾಜು ಮಾಡ್ತೇವೆ. ಅಲ್ಲಿಂದ ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಳಬಹುದು. ಧನ್ಯವಾದ ಅಧ್ಯಕ್ಷರುಗಳು. 4 ಜನ ವಿಶೇಷ ಚೇತನರಿದ್ದೇವೆ. ದಯಮಾಡಿ ಅವಕಾಶವಿದ್ದರೆ ಗ್ರಾಮ ಪಂಚಾಯತಿಯಿಂದ ಕಲ್ಪಿಸಿಕೊಡಿ. ರೈತರ ಅನುದಾನ ಕ್ರಿಯಾ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದೇವಲ್ವಾ? ಈಗಾಗಲೇ ಇದಕ್ಕೆ ದರ ಪಟ್ಟಿಯನ್ನು ಆಹ್ವಾನಿಸಲಾಗಿದೆ. ಧನ್ಯವಾದಗಳು ಅಧ್ಯಕ್ಷರು. ತರಗತಿಯ ಪರೀಕ್ಷೆ ಬಂತು.
ಎಲ್ಲರೂ ಶಾಲೆ ಬಿಟ್ಟ ನಂತರ ಟಿವಿ ಮೊಬೈಲ್ ನೋಡಿಕೊಳ್ಳುತ್ತಾರೆ. ಸಾರು ಎಲ್ಲರೂ ಸಂಜೆಗೆ 7:30ಯಿಂದ 9 ಗಂಟೆ ಟಿವಿ ಮೊಬೈಲ್ ಬಂದ್ ಮಾಡಬೇಕಂತ ಹೇಳುತ್ತೇನೆ. ಮಕ್ಕಳೇ ಅಭ್ಯಾಸ ಕಡೆಗೆ ಗಮನ ಕೊಡು ಎಂದು ಹೇಳುತ್ತೇನೆ ಅಧ್ಯಕ್ಷರು. ಅತಿ ತುರ್ತು ಕೆಲಸ ನಿರ್ವಹಿಸುತ್ತೇವೆ. ಆಯಿತು ಅಧ್ಯಕ್ಷರೇ, ನಿರ್ವಹಿಸುತ್ತೇವೆ. ಮಹಿಳಾ ಸ್ವಸಹಾಯ ಗುಂಪುಗಳ ಕೌಶಲ್ಯ ಮತ್ತು ಉತ್ಪನ್ನ ಮಾರುಕಟ್ಟೆಗೆ ಬೆಂಬಲಿಸಬೇಕು. ತಾವು ಕೂಡ ಆರ್ಥಿಕತೆಗೆ ಕೊಡುಗೆ ನೀಡಬೇಕು. ಅನುದಾನವನ್ನು ಒಕ್ಕೂಟಿಸಿ ಹಳ್ಳಿ ಸಂತೆ ನಿರ್ಮಿಸಲು ಅವಕಾಶವಿದ್ದು ತಮ್ಮ ಒಕ್ಕೂಟದಿಂದ ಪಂಚಾಯಿತಿ ಅರ್ಜಿ ಸಲ್ಲಿಸಿ ಮುಂದಿನ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿ ಜಾಗೃತಿ ಮೇಳಗಳನ್ನು ಆಯೋಜಿಸುವ ಬಾಲ್ಯ ವಿವಾಹದ ನಿಷೇಧದ ಕುರಿತು ಜಾಗೃತಿ ಮೇಳಗಳನ್ನು ಆಯೋಜಿಸುವ ಕ್ರಮವಿದೆ. ಈ ಬಗ್ಗೆಯೂ ಪಂಚಾಯಿತಿ ಕ್ರಮ ವಹಿಸಬೇಕು. ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಸಭೆಗಳನ್ನು ನಿರಂತರವಾಗಿ ಆಯೋಜಿಸುತ್ತಿದ್ದು ಮುಂದಿನ ವಾರದಲ್ಲಿ ಈ ಬಗ್ಗೆ ಕ್ರಮವಹಿಸಲು ಸೂಚಿಸುತ್ತೇನೆ. ಧನ್ಯವಾದಗಳು ಅಧ್ಯಕ್ಷರು. ಮಾನ್ಯ ಅಧ್ಯಕ್ಷರೇ, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಜನವಸತಿ ಪ್ರದೇಶಗಳಲ್ಲಿ ಸೋಲಾರ್ ಬೀದಿ ದೀಪಗಳ ಅಗತ್ಯವಿದೆ. ಅವರೇ 25% ಅನುದಾನ ಕ್ರಿಯಾ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಂಡು ತುರ್ತಾಗಿ ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸಲು ಕ್ರಮವಹಿಸಿ. ಅಧ್ಯಕ್ಷರೇ, ನಮ್ಮ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದು ಅವರನ್ನು ಉತ್ತೇಜಿಸಲು ವಿದ್ಯಾರ್ಥಿ ವೇತನ ಏನಾದರೂ ನೀಡಬಹುದೇ? ಏನಾದರೂ ಅವಕಾಶವಿದೆಯೇ? ಅಧ್ಯಕ್ಷರೇ, 25% ಅನುದಾನ ಅಡಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲು ಅವಕಾಶವಿದ್ದು ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ವರ್ಗ ವಿದ್ಯಾರ್ಥಿಗಳ ಮಕ್ಕಳ ಆಯವ್ಯಯದಲ್ಲಿ ಅವಕಾಶವಿದೆ. ಅಧ್ಯಕ್ಷರೇ, ಹಾಗಿದ್ದರೆ ಮುಂದಿನ ವರ್ಷದ 25% ಅನುದಾನ ಕ್ರಿಯಾ ಯೋಜನೆಯಲ್ಲಿ ಮತ್ತು ಮಕ್ಕಳ ಆಯವ್ಯಯದಲ್ಲಿ ಇದನ್ನು ಅಳವಡಿಸಿಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು 2 ವಾರಗಳಲ್ಲಿ ಪ್ರಕಟಣೆ ಹೊರಡಿಸಿ. ಈ ವರ್ಷ ಲಭ್ಯವಿರುವ ಸ್ವಂತ ಸಂಪನ್ಮೂಲ ಅನುದಾನಕ್ಕೆ ಕ್ರಿಯಾ ಯೋಜನೆಯನ್ನು ತಯಾರಿಸಲು ಸಭೆಗೆ ಪ್ರಸ್ತಾವನೆಯನ್ನು ಮಂಡಿಸಿ. ಆಯಿತು ಅಧ್ಯಕ್ಷರೇ, ಈ ವರ್ಷ ರೂಪಾಯಿ 15 ಲಕ್ಷ ಲಭ್ಯವಿದೆ. ಗ್ರಾಮಸ್ಥರು ತಮ್ಮ ಬೇಡಿಕೆಗಳನ್ನು ಸಭೆಯ ಮುಂದೆ ಪ್ರಸ್ತಾವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವಾರ್ಡ್ನಲ್ಲಿ ರಸ್ತೆಗಳು ತೀರಾ ಹದಿಗೆಟ್ಟಿವೆ. ಅವನ್ನು ಮರು ಡಾಂಬರೀಕರಣ ತರುವುದಕ್ಕೆ 15 ಲಕ್ಷ ರೂಪಾಯಿಗಳನ್ನು ಕಾಯ್ದಿರಿಸಿ. ನಿರ್ಜನ ಪ್ರದೇಶದಲ್ಲಿ ಮಹಿಳೆಯರು ಒಂಟಿಯಾಗಿ ತಿರುಗಾಡುವುದಕ್ಕೆ ತೊಂದರೆ ಆಗುತ್ತಿದೆ. ಆದ್ದರಿಂದ ಸಿಸಿಟಿವಿ ಇನ್ನೂ ಹೆಚ್ಚಿನ ಬೀದಿ ದೀಪಗಳನ್ನು ಅಳವಡಿಸಲು ಅನುದಾನ ಮೀಸಲಿಡಿ. ಅಧ್ಯಕ್ಷರೇ, ಭಾಗದಲ್ಲಿರುವಂತಹ ಕುಡಿಯುವ ನೀರಿನ ಬೋರ್ವೆಲ್ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಹಾಗಾಗಿ ಹೊಸ ಬೋರ್ವೆಲ್ ಕೊಡಿಸಿಕೊಡಿ ಅಧ್ಯಕ್ಷರೇ. ಅಧ್ಯಕ್ಷರೇ, ನಮ್ಮ ಶಾಲೆಯ ಕೊಠಡಿ ದುರಸ್ತಿ ಬಗ್ಗೆ ಅನುದಾನವನ್ನು ಮೀಸಲಿಡಲು ಮರೆಯದಿಲ್ಲ. ಪಿಡಿಯವರೇ, ಕೊಠಡಿಗಳ ದುರಸ್ತಿಗೆ 6 ಲಕ್ಷವನ್ನು ಮೀಸಲಿಡಿ. ಅಧ್ಯಕ್ಷರೇ, ಇದಕ್ಕೆ ಮೀಸಲಿಟ್ಟಲ್ಲಿ ಕ್ರಿಯಾ ಯೋಜನೆಯ ಒಟ್ಟು ಮೊತ್ತವು ಸುಮಾರು 20 ಲಕ್ಷದಷ್ಟಾಗಿರುತ್ತಿದ್ದು ನಮ್ಮಲ್ಲಿ ಕೇವಲ 15 ಲಕ್ಷ ಮಾತ್ರ ಅನುದಾನ ಲಭ್ಯವಿರುತ್ತದೆ. ನಮ್ಮ ಗ್ರಾಮದ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಹೆಚ್ಚುವರಿ ಕೊಠಡಿಗಳು ಅಗತ್ಯವಿದ್ದು ಹಾಗಾಗಿ ನಿಮ್ಮಲ್ಲಿ ಮೀಸಲಿಡಲು ಕೋರುತ್ತೇನೆ. ಅಧ್ಯಕ್ಷರೇ, ಇದಕ್ಕೆ ರೂಪಾಯಿ 5 ಲಕ್ಷವನ್ನು ಮೀಸಲಿಡಿ. ಅಧ್ಯಕ್ಷರೇ, ಮೂಲ ತುಂಬಾ ಕಡಿಮೆ ಇದೆ. ಇದು ಸುಧಾರಿಸಿದರೆ ಪಂಚಾಯಿತಿಯು ಬಲಗೊಳ್ಳುತ್ತದೆ. ಆಸ್ತಿ ತೆರಿಗೆ ಪರಿಶೀಲನೆಯಾಗಿ ತುಂಬಾ ವರ್ಷಗಳಾಗಿದೆ. ಹಾಗಾಗಿ ಹೊಸ ತೆರಿಗೆ ನಿಯಮದ ಪ್ರಕಾರ ತೆರಿಗೆಯ ಪರಿಶೀಲನೆ ಮಾಡಿ ವಸೂಲು ಹೆಚ್ಚಾದರೆ ಅನುದಾನ ಹೆಚ್ಚಾಗುತ್ತದೆ. ಗ್ರಾಮಸ್ಥರು ಎಲ್ಲರೂ ಬೇಡಿಕೆಗಳನ್ನು ಹಂತ ಹಂತವಾಗಿ ಪೂರೈಸಬಹುದು. ತಿಳಿಸಿರುವಂತೆ ತೆರಿಗೆ ಪರಿಷ್ಕರಣೆಗೆ ತಾವೆಲ್ಲರೂ ಸಹಕರಿಸಿ ಪಂಚಾಯಿತಿಯ ಸ್ವಂತ ನಿಧಿಯನ್ನು ಬಲಗೊಳಿಸಲು ಕೈ ಜೋಡಿಸಿ. ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ಪಿಡಿಬಾಯಿ 15 ಲಕ್ಷಕ್ಕೆ ಕ್ರಿಯಾ ಯೋಜನೆಯನ್ನು ಸೀಮಿತಗೊಳಿಸಿ ಹಾಗೂ ಅಂತಿಮಗೊಳಿಸಿ. 5 ಲಕ್ಷ ಕ್ರಿಯಾ ಯೋಜನೆಗಳು ಈ ಕೆಳಗಿನಂತಿವೆ. ವಾರ್ಡ್ 2ನೇ ರಸ್ತೆಗಳ ಮರು ಡಾಂಬರೀಕರಣಕ್ಕೆ 3 ಲಕ್ಷ, ಮಹಿಳೆಯರ ಸುರಕ್ಷತೆ ಸಿಸಿಟಿವಿಗೆ ಅಳವಡಿಕೆಗೆ 2 ಲಕ್ಷ, ಹೊಸ ಬೋರ್ವೆಲ್ ಮತ್ತು ಮೋಟಾರ್ ಪಂಪು ಅಳವಡಿಕೆಗೆ 1.5 ಲಕ್ಷ, ಶಾಲಾ ಕೊಠಡಿ ದುರಸ್ತಿಗೆ 3.5 ಲಕ್ಷ, ಆಯುಷ್ಮಾನ ಆರೋಗ್ಯ ಕೇಂದ್ರ ಹೊಸ ಕೊಠಡಿಗೆ 5 ಲಕ್ಷ. ನನ್ನ ಪಿಂಚಣಿ ವಿಷಯವನ್ನು ಮರ್ತೆ ಹೋದ್ರಲ್ಲ. ಗೊತ್ತಿಲ್ಲ ತಾಳು. ಅವರೇ, ಪಿಂಚಣಿ ಏಕೆ ತಡವಾಗಿದೆ ನೋಡಿ ಹೇಳುತ್ತೇನೆ ಅಧ್ಯಕ್ಷರೇ. ಅಮ್ಮ, ನೀವು ನಾಳೆ ನಮ್ಮ ಕಚೇರಿಗೆ ದಾಖಲೆಗಳ ಜೊತೆ ಬನ್ನಿ. ಸ್ವಾಮಿ,
ನಾಳೆ ನಿಮ್ಮ ಕಚೇರಿಗೆ ದಾಖಲೆ ಸಮೇತ ಬರುತ್ತೇನೆ. ಆದಷ್ಟು ಬೇಗ ನನ್ನ ಪಿಂಚಣಿ ಬರುವಂತೆ ಮಾಡಿಕೊಡಿ. ಖಂಡಿತ ಸಹಾಯ ಮಾಡುತ್ತೇನೆ. ಇನ್ಯಾರಿಗಾದರೂ ಏನಾದರೂ ಹೇಳುವುದಿದೆಯಾ? ಕಾರ್ಯದರ್ಶಿಗಳೇ, ಹಾಗಿದ್ದರೆ ಸಭೆಯನ್ನು ಮುಕ್ತಾಯಗೊಳಿಸಿ. ಆಯ್ತು ಅಧ್ಯಕ್ಷರೇ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮಾನ್ಯ ಅಧ್ಯಕ್ಷರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಕೋರುತ್ತೇನೆ. ಇಲ್ಲಿ ಹಾಜರಾಗಿದ್ದಂತಹ ಉಪಾಧ್ಯಕ್ಷರು, ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಹಾಗೂ ಎಲ್ಲ ನೆರವೇರುವ ಗ್ರಾಮಸ್ಥರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತೋರುತ್ತೇನೆ. ಇದರೊಂದಿಗೆ ಸದರಿ ಸಭೆಯನ್ನು ಮುಕ್ತಾಯಗೊಳಿಸೋಣ. ರಾಷ್ಟ್ರಗೀತೆ ಶುರು ಕರ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ. पंजाब सिंध गुजरात मराठा द्राविड उत्कल बंग. विंध्य हिमाचल यमुना गंगा उच्छल जलधि तरंग. तव शुभ नामे जागे तव शुभ आशीष मागे. गाहे तव जय गाथा जनगण मंगल